ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ಈಗ ದೂರುದಾರನಿಗೆ ಆತಂಕ ಶುರುವಾಗಿದೆ. ಎಲ್ಲಿ ತನ್ನ ಮೇಲೂ ಹಲ್ಲೆ ಆಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಈಗ ದೂರುದಾರ ಇದ್ದಾನೆ. ದೂರುದಾರನಿಗೆ ತನ್ನ ಮೇಲೂ ಕೂಡ ದಾಳಿ ಆಗಬಹುದು ಅನ್ನುವಂಥ ಒಂದು ಭಯ ಕಾಡ್ತಾ ಇದೆಯಂತೆ. ಸೊ ಹಾಗಾಗಿ ಶೋಧ ಕಾರ್ಯ ನಡೆಸಿದ ಬಳಿಕವೂ ಕೂಡ ಅಂದ್ರೆ ಏನು ಆತನನ್ನ ಬಿಡ್ತಾರೆ, ಆತ ಮತ್ತೆ ತನ್ನ ವಕೀಲರ ಜೊತೆಗೆ ಹೋಗ್ತಾನೆ, ಆಗ್ಲೂ ಕೂಡ ಭದ್ರತೆ ಕೊಡ್ಬೇಕು ನನಗೆ ಅಂತ ಹೇಳಿ ಈತ ಈಗ ಮನವಿ ಮಾಡ್ತಾ ಇದ್ದಾನೆ. ವಿಚಾರಣೆ ವೇಳೆ ಭದ್ರತೆ ನೀಡಬೇಕು ಅಂತ ಹೇಳಿ ಕೂಡ ಆತ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಈಗ ಅಂದ್ರೆ ನಾನು ಮತ್ತೆ ವಾಪಸ್ ಹೋದ ನಂತರ ನನಗೆ ಭದ್ರತೆ ಬೇಕು ಅಂತ ಹೇಳಿ ಭದ್ರತೆಗಾಗಿ ಈಗ SIT ಬಳಿ ಬೇಡಿಕೆ ಇಟ್ಟಿದ್ದಾನೆ ದೂರುದಾರ. ಈಗ ಅಲ್ಲಿ ಹೋಗಿ ವಿಚಾರಣೆ ನಡೆಯುವ ಸಂದರ್ಭ ಅಥವಾ ಉತ್ಖನನ ನಡೆಯುವ ಸಂದರ್ಭದಲ್ಲಿ ಅಲ್ಲೆಲ್ಲ ಕಡೆನೂ ಪೊಲೀಸರು ಇರ್ತಾರೆ, SIT ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಆತನಿಗೆ ಅಂಥದ್ದೇನೋ ಅಲ್ಲಿ ಆಗುವಂಥದ್ದು ಸಮಸ್ಯೆ ಇಲ್ಲ. ಬಟ್ ಅದಾದ ನಂತರ ಆತ ಹೋಗ್ತಾನಲ್ಲ, ಆಗ ನನಗೆ ಭದ್ರತೆ ಬೇಕು. ಯಾಕಂದರೆ ಇಲ್ಲಿ ಕೆಲವೊಂದಷ್ಟು ಜನ ಅಟ್ಯಾಕ್ ಮಾಡಿದ್ದು ಅದೆಲ್ಲವೂ ಕೂಡ ನಡೀತು ಘಟನೆಗಳು. ಸೊ ಹಾಗಾಗಿ ಪೊಲೀಸರ ಸಮ್ಮುಖದಲ್ಲೇ ಈ ರೀತಿಯಾಗಿ ಇವರು ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಮೇಲೂ ಕೂಡ ಅಟ್ಯಾಕ್ ಆಗಬಹುದು ಅನ್ನೋ ಭಯ ನನಗಿದೆ. ಸೊ ಹಾಗಾಗಿ ದಯವಿಟ್ಟು ನನಗೂ ಕೂಡ ಭದ್ರತೆ ಕೊಡಿ ಅಂತೇಳಿ ಈಗ ದೂರುದಾರ ಕೇಳ್ಕೊಂಡಿದ್ದಾನಂತೆ.